ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲನ್ನು ಮಸೀದಿಯಿಂದ ಕಲ್ಲು ಹೊಡೆದಿರುವಂಥದ್ದು ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಇವತ್ತು ನಿನ್ನೆ ದಿನ ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಒಂದು ಮೆರವಣಿಗೆ ಸಮಯದಲ್ಲಿ ಕಲ್ಲು ಹೊಡೆದಿರುವಂಥದ್ದು ಬೇರೆ ಬೇರೆ ರೀತಿಯಿಂದ ಆಗಿರುವಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಇವತ್ತಿದು ಮೊದಲನೇ ಬಾರಿಯಲ್ಲ, ರಾಜ್ಯದಲ್ಲಿ ಇಂಥ ಘಟನೆಗಳು ಭಾಳಷ್ಟು ಸಹಿತ ಆಗ್ತಾ ಇದೆ. ನನ್ನ ಸಿರಟ್ಟಿ ಮತಕ್ಷೇತ್ರದಲ್ಲಿನೇ 3 ದೇವಸ್ಥಾನಗಳಿಗೆ ಮೊನ್ನೆ ದಿನ ಏನು ಮಹಾಶಿವರಾತ್ರಿ ದಿನವೂ ಸಹಿತ ದೇವಸ್ಥಾನಗಳ ಮೂರ್ತಿಗಳನ್ನು ಧ್ವಂಸಗೊಳಿಸಿರುವಂಥದ್ದು ಮತ್ತು ನಿನ್ನೇನೂ ಸಹಿತ 2 ದೇವಸ್ಥಾನಗಳ ಮೂರ್ತಿಗಳ ಧ್ವಂಸಗೊಳಿಸಿರುವಂಥದ್ದು ಸಹಿತ ಕಂಡು ಬರ್ತಾ ಇದೆ. ಈ ಸರ್ಕಾರದಲ್ಲಿ ಇದು ಮೊದಲ ಬಾರಿಗೆಲ್ಲ. ಏನು ಅಲ್ಲಿರುವಂಥ SP ಹೇಳ್ತಾರೆ, ನನ್ನ ಮೇಲೆ ಕಲ್ಲು ಒಗೆದಿದ್ದಾರೆ, ನಾವು ಹೆಲ್ಮೆಟ್ ಹಾಕ್ಕೊಂಡಿದ್ವಿ ಅಂತಂತಾರೆ. ಅಂದರೆ ಅವ್ರು ಬೇರೆದವರು ಜನಸಾಮಾನ್ಯರು ಸಹಿತ ಇದರಲ್ಲಿ ಹೊಡೆಸ್ಕೊಂಡಿಲ್ಲ ಅನ್ನೋ ಮಾತುಗಳನ್ನು ಸಹಿತ ಹೇಳ್ತಾರೆ. ಅಂದರೆ ಆ ಕಲ್ಲುಗಳು ಒಗೆಯುವಂಥ ಸಮಯದಲ್ಲಿ ಎಲ್ಲ ಸಾಮಾನ್ಯ ಜನರಿಗೂ ಸಹಿತ ಬಿದ್ದಿರುವಂಥದ್ದು. ಅಂಥ ಒಂದು ಘಟನೆ ಆಗಿರುವಂಥದ್ದನ್ನು ಸರ್ಕಾರ ಏನು ಸಚಿವರಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಅದನ್ನು ಏನು ಅಂತ ಕೃತ್ಯವನ್ನು ಮಾಡಿದ್ದಾರೆ. ಯಾವ ಕಡೆಯಿಂದ ಬಂತು, ಏನು ಬಂತು, ಅವರು ಡ್ರೋನ್ ಕ್ಯಾಮ್ರಾವನ್ನು ಬಿಟ್ಟಿದ್ದಾರೆ, ಅವ್ರ ಸಿಬ್ಬಂದಿಗಳು ಸಹಿತ ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ. ಅಂಥವ್ರನ್ನ ಬೇಗನೆ ಅವ್ರನ್ನ ಕ್ರಮ ತಗೋಬೇಕು ಮತ್ತು ಬಂಧಿಸ್ಬೇಕಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾರೆ.